ನಮಸ್ಕಾರ ವೀಕ್ಷಕರೇ, HL ಕುಂದಗೋಳ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಟಾಪ್ 5 ಭಾರತದ 5 ಮುಖ್ಯ ಪ್ರಶ್ನೆಗಳನ್ನು ಹೊತ್ತು ನಿಮಗೆ ತಿಳಿಸಲು ನಾವು ಬಂದಿದ್ದೇವೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಭಾರತದ ರಾಷ್ಟ್ರೀಯ ಕ್ರೀಡೆ ಯಾವುದು? ಕುಸ್ತಿ, ಕಬಡ್ಡಿ, ಕ್ರಿಕೆಟ್, ಹಾಕಿ. ಸರಿಯಾದ ಉತ್ತರ ಹಾಕಿ. ಹಾಕಿಯನ್ನು ಭಾರತದ ರಾಷ್ಟ್ರೀಯ ಆಟವೆಂದು ಪರಿಗಣಿಸಲಾಗಿದೆ, ಏಕೆಂದರೆ ಇದು ಅತ್ಯಂತ ಹಳೆಯ ಆಟಗಳಲ್ಲಿ ಒಂದಾಗಿದೆ. ಇದನ್ನು ಭಾರತೀಯ ಹಾಕಿ ಫೆಡರೇಷನ್ 1925ರಲ್ಲಿ ಅನುಮೋದಿಸಿತು. ಭಾರತದ ಮೊದಲ ಪ್ರಜೆ ಯಾರು? ರಾಷ್ಟ್ರಪತಿ, ಪ್ರಧಾನಮಂತ್ರಿ, ಉಪರಾಷ್ಟ್ರಪತಿ, ಗವರ್ನರ್. ಭಾರತದ ರಾಷ್ಟ್ರಪತಿಯನ್ನು ಭಾರತದ ಪ್ರಥಮ ಪ್ರಜೆ ಎಂದು ಕರೆಯಲಾಗುತ್ತದೆ, ಏಕೆಂದರೆ ಈ ವ್ಯಕ್ತಿಯೇ ಇಡೀ ರಾಷ್ಟ್ರವನ್ನು ಪ್ರತಿನಿಧಿಸುತ್ತಾನೆ. ಭಾರತ ದೇಶದ ರಾಜಧಾನಿ ಯಾವುದು? ಬೆಂಗಳೂರು, ಕಲ್ಕತ್ತಾ, ಮುಂಬೈ, ನವದೆಹಲಿ. ಸರಿಯಾದ ಉತ್ತರ ನವದೆಹಲಿ. ಭಾರತದ ರಾಜಧಾನಿ ನವದೆಹಲಿ. ಇದು ದೇಶದ ಉತ್ತರ ಭಾಗದಲ್ಲಿದೆ. 1911ರಲ್ಲಿ ಬ್ರಿಟಿಷ್ ಆಳ್ವಿಕೆಯಲ್ಲಿ ಇದನ್ನು ಅಧಿಕೃತವಾಗಿ ಭಾರತದ ರಾಜಧಾನಿ ಎಂದು ಘೋಷಿಸಲಾಯಿತು. ಕಲ್ಕತ್ತಾದ ಬದಲಿಗೆ ನವದೆಹಲಿಯನ್ನ ಭಾರತದ ರಾಷ್ಟ್ರೀಯ ಸಾಂಸ್ಕೃತಿಕ ಮತ್ತು ಆಡಳಿತದ ಕೇಂದ್ರವಾಗಿ ಕಾರ್ಯನಿರ್ವಹಿಸುತ್ತದೆ. ಭಾರತದ ಅತಿ ಉದ್ದದ ನದಿ ಯಾವುದು? ಬ್ರಹ್ಮಪುತ್ರ, ಗಂಗಾ, ಹೇಮಾವತಿ, ಯಮುನಾ. ಸರಿಯಾದ ಉತ್ತರ ಗಂಗಾ. ಗಂಗಾ ಭಾರತದ ಅತಿ ಉದ್ದದ ನದಿ ಎಂದು ಕರೆಯಲ್ಪಡುತ್ತದೆ. ಇದು ಭಾರತದ ಪಶ್ಚಿಮ ಭಾಗದಿಂದ ಹುಟ್ಟಿದೆ. ಇದನ್ನ ಗಂಗೋತ್ರಿ ಹಿಮ ನದಿಗಳು ಎಂದು ಕರೆಯುತ್ತಾರೆ. ಗಂಗಾ ನದಿಯು ಒಟ್ಟಾರೆ ಉದ್ದವನ್ನು ಅಂದಾಜು ಮಾಡಿದರೆ 2525 ಕಿಲೋಮೀಟರ್ ಹೊಂದಿದೆ. ಭಾರತದ ಅತಿ ಎತ್ತರದ ಪ್ರತಿಮೆ ಯಾವುದು? ಹಂಪಿ, ಗೊಮ್ಮಟೇಶ್ವರ, ಏಕತೆಯ ಪ್ರತಿಮೆ, ತಾಜ್ ಮಹಲ್. ಸರಿಯಾದ ಉತ್ತರ ಏಕತೆಯ ಪ್ರತಿಮೆ. ಈ ಪ್ರತಿಮೆಯನ್ನ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರಿಗೆ ಸಮರ್ಪಿಸಲಾಗಿದೆ. ಅವರು ಭಾರತದ ಸಪ್ತಾಹಿಕರಲ್ಲಿ ಒಬ್ಬರಾಗಿದ್ದರು. ಭಾರತದ ಗುಜರಾತ್ ರಾಜ್ಯದಲ್ಲಿರುವ ಈ ಪ್ರತಿಮೆಯನ್ನ 31 ಅಕ್ಟೋಬರ್ 2018ರಂದು ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಅನಾವರಣಗೊಳಿಸಿದರು. 182 ಮೀಟರ್ 597 ಅಡಿ ಎತ್ತರದಲ್ಲಿರುವ ಏಕತೆಯ ಪ್ರತಿಮೆಯು ಭಾರತದ ಅತಿ ಎತ್ತರದ ಪ್ರತಿಮೆಯಾಗಿದೆ. ಇದೇ ರೀತಿಯಾಗಿ HL ಕುಂದಗೋಳ ಯೂಟ್ಯೂಬ್ ಚಾನಲಲ್ಲಿ ವಿಶೇಷವಾದ ಕ್ವಿಜ್ ಕಾಂಪಿಟೇಷನ್ ಅನ್ನು ಏರ್ಪಡಿಸುತ್ತಿರುತ್ತೇವೆ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಚಾನಲ್ನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಮ್ಮನ್ನು ಪ್ರೋತ್ಸಾಹಿಸಿ.